ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಸೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಮ್ಮ ಅತ್ತೆ ಸೊಸೆದು ಸೀಮಂತ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿಗೆ ಬಂದಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಒಂದು ಫಂಕ್ಷನ್ಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ಇವ್ರದ್ದು ಮದುವೆ ವಿಡಿಯೋನೇ ನನ್ನಲ್ಲಿ ತುಂಬ ವ್ಯೂಸ್ ಬಂದಿದ್ದು. ಸೊ ಇವತ್ತು ಅವ್ರದ್ದು ಸೀಮಂತ ಕಾರ್ಯಕ್ರಮ ಇದೆ, ಸೊ ಇದು ಕೂಡ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದಾರೆ ನಮ್ಮ ಹುಡುಗಿ? ಚೆನ್ನಾಗಿ ಕಾಣ್ತಾ ಇದ್ದಾರಲ್ವಾ? ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ, ನಾವು ಬಂದು ಎಲ್ಲ ರೆಡಿ ಆಗಿ ಯಾವುದೇ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆನೆ ದೀಪ ಹಚ್ತೀವಲ್ವ, ಅದೇ ರೀತಿ ಹುಡುಗ ಹುಡುಗಿ ಫಸ್ಟ್ ದೀಪ ಹಚ್ಚಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನಪ್ಪ ಹುಡುಗ ಹುಡುಗಿ ಅಂತ ಇದ್ದಾರೆ ಅಂದರೆ, ಒಂದು ಪಾಪು ಆಗೋ ತನಕ ಮದುವೆ ಆಗಿರೋ ಗಂಡು ಹೆಣ್ಣು ಹುಡುಗ ಹುಡುಗಿ ಅಂತಾನೆ, ಆಮೇಲೆ ಅಪ್ಪ ಅಮ್ಮ ಅಂತ ಕರ್ಸ್ಕೊತಾರೆ. ನಾನು ಇವಾಗ ಅದಕ್ಕೆ ಹುಡುಗ ಹುಡುಗಿ ಅಂತಾನೆ ಕರೀತಾ ಇದ್ದೀನಿ. ನಮ್ಮ ಅತ್ತೆ ಮಗ ಮತ್ತೆ ಅವ್ರ ವೈಫು. ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಸೊ ಮನೇಲೇ ಮಾಡ್ಕೊತಾ ಇದ್ದೀವಿ ಸಿಂಪಲ್ಲಾಗಿ. ಸಿಂಪಲ್ ಅಂತ ಏನಿಲ್ಲ, ಗ್ರ್ಯಾಂಡಾಗಿ ಅಂತಲೇ ಹೇಳ್ಬೋದು. ಮನೆ ಅಳತೆಗೆ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಬಟ್ ಮನೇಲೇ ಮಾಡ್ತಾ ಇದ್ದೀವಿ. ಊಟನೂ ಗ್ರ್ಯಾಂಡ್ ಆಗಿತ್ತು, ಫಂಕ್ಷನು ಗ್ರ್ಯಾಂಡ್ ಆಗಿತ್ತು, ಜನನೂ ಜಾಸ್ತಿ ಇದ್ರು. ಸಿಂಪಲ್ ಹೆಂಗಾಗುತ್ತೆ ಅಲ್ವಾ, ಗ್ರ್ಯಾಂಡಾಗೆ ಮಾಡ್ತಾ ಇರೋದು. ಸೊ ನನ್ನ ತಂಗಿ, ನಾನು, ಅಮ್ಮ ಎಲ್ಲ ಬಂದ್ವಿ. ನನ್ನ ತಂಗಿ ಅಂತೂ ಫುಲ್ ಬ್ಯುಸಿ, ಅವ್ನ ಮಗನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ, ಎತ್ಕೊಂಡು ಓಡಾಡ್ತಾ ಇದ್ದಾಳೆ. ಸೊ ಫಸ್ಟೇ ಹುಡುಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಳೆ ಎಲ್ಲ ತೊಡಿಸ್ಲಿ ಅಂತ ಫಸ್ಟು ಅವ್ನ ಕೈಲಿ ಶಾಸ್ತ್ರ ಮಾಡಿಸ್ತಾ ಇದೀವಿ. ಆಮೇಲೆ ಊಟದ ಸೈಡು ಅವ್ನು ಹೋಗ್ಬೇಕಾಗತ್ತೆ ಅಂದ್ಬಿಟ್ಟು ನಮ್ಮ ಅತ್ತೆ ಮಗನೇ ಫಸ್ಟು ಶಾಸ್ತ್ರ ಮಾಡ್ಬಿಟ್ಟು ಹೊರಟ. ಈ ಕಡೆ ಎಲ್ಲ ಬಂದವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಅಡಿಕೆ ಎಲ್ಲ ಕೊಡ್ತಾ ಇದ್ದೀವಿ. ಯಾವುದೇ ಫಂಕ್ಷನ್ ಆದ್ರೂ ಅಷ್ಟೇ ಮೊದಲು ಬಂದವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಅಡಿಕೆ ಕೊಡ್ತೀವಲ್ವ. ಸೊ ಅದೇ ರೀತಿ ಇನ್ನು ತಟ್ಟೆ ತುಂಬಿರೋದಂತೂ ನೋಡಿದ್ರೆ ಫುಲ್ಲು ತಟ್ಟೆ ಜಾಗನೇ ಇಲ್ಲ ಇಡೋದಕ್ಕೆ, ಅಷ್ಟೊಂದು ತಟ್ಟೆಗಳೆಲ್ಲ ತುಂಬಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಸ್ ಯೂಶ್ವಲ್ ತಟ್ಟೆ ಸಾಮಾನೆಲ್ಲ ತಂದಿರೋದು ಹೆಣ್ಣಿನ ಕಡೆಯವರೇ. ಸೀಮಂತ ಶಾಸ್ತ್ರ ಅಂದಮೇಲೆ ಹೆಣ್ಣಿನ ಕಡೆಯವರೇ ಎಲ್ಲ ತಂದು ತಟ್ಟೆ ಎಲ್ಲ ತುಂಬೋದು. ನನಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ತಟ್ಟೆ ಸಾಮಾನು ತುಂಬೋದು ಅಂದರೆ ಒಂದು 9 ತಟ್ಟೆ ಎಲೆ, ಅಡಿಕೆ, ಕೊಬ್ಬರಿ, ಕಾಯಿ, ಬೆಲ್ಲ, ಬಾಳೆಹಣ್ಣು, ಹಣ್ಣು, ಒಂದು ಸ್ವೀಟು, ಸೀರೆ ಏನಾದ್ರು ಕೊಡ್ತಾರಲ್ವ ಅದು ಇಡ್ತಾಯಿದ್ರು. ಇವಾಗಂತೂ ತುಂಬ ವೆರೈಟೀಸ್ ಎಷ್ಟು ಥರ ಏನಿದೆ, ಅಷ್ಟು ಹಣ್ಣುಗಳು, ಸ್ವೀಟ್ಸ್ಗಳು, ಮತ್ತು ಸಕ್ಕರೆ ಹೆಚ್ಚು, ಪುರಿ ಉಂಡೆ, ಪುರಿದು ಕೋನ್ ಥರ ಎಲ್ಲ ಮಾಡಿರ್ತಾರೆ. ಡಿಫ್ರೆಂಟ್ ತುಂಬ ವೆರೈಟೀಸ್ ಬಂದ್ಬಿಟ್ಟಿದೆ. ಆಮೇಲೆ ಈ ಥರ ಗೊಂಬೆಗಳೆಲ್ಲ ಇಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಕೂಡ ಒಂದು ಗೊಂಬೆ ಇಟ್ಟಿದ್ರು, ಚೆನ್ನಾಗಿ ಕಾಣುತ್ತೆ ಅಂತ. ಏನೇ ಮಾಡಿದ್ರು ಅದರಿಂದ ಖುಷಿ ಸಿಗೋದಿರಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಂಪ್ರದಾಯ ಜೊತೆ ಈ ಥರ ಸ್ವಲ್ಪ ಅಡಿಷ್ನಲ್ ಎಫೆಕ್ಟ್ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮ ಸಂಪ್ರದಾಯನೂ ಬಿಡಬಾರ್ದು, ಸ್ವಲ್ಪ ಅದಕ್ಕೆ ರಿಚ್ನೆಸ್ ಕೊಟ್ಟರೆ ಚೆನ್ನಾಗಿರುತ್ತಲ್ವ. ಸೊ ಈ ರೀತಿ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಒಂದೇ ರೀತಿ ನೋಡ್ಕೊಂಡು ಬಂದಿರ್ತೀವಿ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಏನಾದ್ರು ಅನೌನ್ಸ್ ಮಾಡಿದ್ರೆ, ಓ ಈ ರೀತಿ ಮಾಡಿದ್ದಾರೆ, ಆ ರೀತಿ ಮಾಡಿದ್ದಾರೆ ಅಂತ ಎಲ್ರಿಗೂ ಖುಷಿ ಆಗುತ್ತೆ ನೋಡೋಕ್ಕೆ. ಮಾಡಿಸ್ಕೊಳ್ಳೋರ್ಗೂ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿರುತ್ತಲ್ವ, ಒಂಥರ ಚೆನ್ನಾಗಿತ್ತು. ಇವಾಗ ಎಲ್ಲರೂ ನಾವು ಮನೆಯವರೆಲ್ಲ ಸೇರ್ಕೊಂಡು ಶಾಸ್ತ್ರ ಮಾಡ್ತಾಯಿದ್ವಿ. ಅರ್ಶಿನ ಕುಂಕುಮ ಇಟ್ಟು ಎಲ್ಲರೂ ಹೆಣ್ಮಕ್ಳುಗಳು ಬಂದು ಬಳೆ ತೊಡಿಸೋದು ಎಲ್ಲ ಮಾಡ್ತಾಯಿದ್ವಿ. ಸೊ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾಯಿದ್ದೀವಿ. ಒಬ್ಬರು ಶಾಸ್ತ್ರ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಮನೇಲಿ ಎಲ್ಲರೂ ಒಬ್ಬರಾದ್ಮೇಲೆ ನೀವು ಹೋಗಿ ಅಂದ್ಬಿಟ್ಟು ಎಲ್ಲರೂ ಮಾಡ್ತಾಯಿರ್ತೀವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಶಾಸ್ತ್ರಗಳು ಹೆಂಗೆ ಅಂದರೆ, ಫಸ್ಟೇನು ಅಷ್ಟು ಈ ರೀತಿ ಮಾಡ್ತಿರಲಿಲ್ಲ, ಮಡ್ಲಕ್ಕಿ ತುಂಬಿ ಕಳಿಸ್ಬಿಡ್ತಾಯಿದ್ರು. ಈಗ ನಮ್ಮ ಮನೆ ಕಡೆ ಅಂತ ಬಂದರೆ, ನಮ್ಮ ಮನೆ ಕಡೆ ಈ ಥರ ಎಲ್ಲ ತಟ್ಟೆ ಶಾಸ್ತ್ರ ಮಾಡೋದಿಲ್ಲ. ಸೊ ಅದಕ್ಕೆ ನಮ್ಮ ಮನೇಲಿ ನಾವು ಮಾಡಿಲ್ಲ. ಕೆಲವು ಕಡೆ ಮಾಡ್ತಾರೆ, ಒಂದೊಂದು ಕಡೆ ಮಾಡೋರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮಮ್ಮನ ಮನೆ ಕಡೆ ಈಗ ಸೀರೆ ತೊಗೊಂಡೋಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನನ್ನ ತಂಗಿಗೆ ಏನು ಮಾಡಿದ್ವಿ, ನಾನೇ ತೊಗೊಂಡೋಗಿ ಕೊಟ್ಟಿದ್ದೆ ಅವಳಿಗೆ ಸೀರೆನ. ಅಮ್ಮನ ಕಡೆ ತೊಗೊಂಡೋಗ್ಬಾರ್ದು ಅಂತ ಹೇಳಿದ್ವಿ. ಬಟ್ ಅವ್ರ ಹಸ್ಬೆಂಡ್ ಮನೆ ಕಡೆ ಶಾಸ್ತ್ರ ಮಾಡಬೇಕು ಅಂತಂದರು. ಸೊ ಹೇಗಿದ್ರು ಸೀರೆ ಕೊಡಬೇಕಲ್ಲ ಅಂತ ನಾನೇ ತೊಗೊಂಡೋಗಿ ಕೊಟ್ಟಿದ್ದೆ. ಸೊ ಆ ರೀತಿ ಈಗ ನಮ್ಮ ಮನೇಲಿ ಮಾಡಲ್ಲ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಬಟ್ ಏನೇ ಮಾಡಿದ್ರು ಎಲ್ಲ ಒಳ್ಳೆಯದಾಗಲಿ, ಯಾವುದೇ ರೀತಿ ದೃಷ್ಟಿ ತಾಗ್ದೇ ಎಲ್ಲ ಚೆನ್ನಾಗಾಗಲಿ ಅನ್ನೋದು ಇಂಪಾರ್ಟೆಂಟು. ಸೊ ಅದಕ್ಕಿಂತ ಮುಖ್ಯವಾಗಿ ತಾಯಿ ಆಗ್ತಿರೋವಂಥವ್ರು ತುಂಬ ಖುಷಿಯಾಗಿ ಆರಾಮಾಗಿ ಇರಬೇಕು. ಇನ್ನು ಒಳಗಡೆ ಬಂದರೆ ಇಲ್ಲಿ ನೋಡಿ ನಮ್ಮ ಮಕ್ಳುಗಳು ಹೆಂಗೆ ಕುಣಿತಾ ಇದ್ದಾರೆ. ನನ್ನ ಚಿಕ್ಕ ಮಕ್ಕಳಿಗೆ ಫುಲ್ಲು ಬಲ್ಲೆ ಡ್ರೆಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದನ್ನ ಹೋದ ವರ್ಷ ಬರ್ತಡೆಗೆ ತಂದಿದ್ದು, ಹಾಕೇ ಇರಲಿಲ್ಲ, ಇದೇ ಫಸ್ಟ್ ಹಾಕಿರೋದು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಇಲ್ಲಿ ನಮ್ಮ ಅತ್ತೆದಿರೆಲ್ಲ ಕೂತಿದ್ದಾರೆ. ನಮ್ಮದು ಚಿಕ್ಕತ್ತೆ ಸೊಸೆದು ಇದು ಸೀಮಂತ ಶಾಸ್ತ್ರ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ನಮ್ಮ ಚಿಕ್ಕತ್ತೆ ಪುಟ್ಟ. ಸೊ ಇವರು ವೈಫ್ತೆ ನೋಡಿ ನೀಟಾಗಿ ನೋಡ್ಕೊಂಬಿಡಿ. ಮತ್ತು ಇವರು ನಮ್ಮ ಲತನ ಮಗಳು ಮತ್ತು ನಮ್ಮದು ಸೌಮಿನ ಮಗಳು ಫುಲ್ಲು ನೀಟಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ವೀಡಿಯೋ ಮಾಡ್ಬೋಣ ಅವ್ರದ್ದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಚಿಕ್ಕ ಮಕ್ಳಿಗಂತೂ ಹಿಡಿಯೋಂಗೇ ಇಲ್ಲ. ಅಲ್ಲೊಂದು ಟೀಮ್ ಆದರೆ ನಾವೆಲ್ಲ ಅಲ್ಲಿ ಶಾಸ್ತ್ರಕ್ಕೆ ಸಾಮಾನು ಜೋಡಿಸ್ಕೊತಾ ಇದ್ದರೆ, ಇಲ್ಲೊಂದು ಟೀಮು ಜ್ಯೂಸ್ ಕೊಡೋದಕ್ಕೆ ನಮ್ಮ ಅತ್ತೆ ಮಗಳು ಸುಕನ್ಯನ ಮಗಳು, ನಮ್ಮ ಚಿಕ್ಕಪ್ಪನ ಮಗಳು ಪುಟ್ಟಿ, ನಮ್ಮಮ್ಮ ಇವರೆಲ್ಲ ಜ್ಯೂಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆಯಿಂದ ಶಾಸ್ತ್ರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬೇಗ ಶಾಸ್ತ್ರ ಆದರೆ ಊಟ ಎಲ್ಲ ಮಾಡಿಕೊಂಡು ಅವ್ರಿಗೂ ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಇಷ್ಟೊತ್ತಿಗೆ ಹೊರಡಬೇಕು ಅಂತಿರುತ್ತಲ್ವ, ಆ ಟೈಮ್ ಒಳಗಡೆ ಅವರು ಹೊಸ್ಲಿಂದ ಆಚೆ ಬರಬೇಕು. ಸೊ ಅದಕ್ಕೋಸ್ಕರ ಬೇಗ ಶಾಸ್ತ್ರ ಮುಗಿಸಿ ಎಲ್ರಿಗೂ ಊಟ ಕೊಡೋಣ ಅಂತ. ಮತ್ತು ಅವರು ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗ ನಾನು ಶಾಸ್ತ್ರ ಮಾಡೋಕ್ಕೆ ಬಂದಿದ್ದೀನಿ. ನನಗಂತೂ ಈ ಥರ ಎಲ್ಲ ತುಂಬ ಇಷ್ಟ, ಶಾಸ್ತ್ರ ಮಾಡೋದು ಎಲ್ಲ. ಮತ್ತು ಅದು ನನ್ನ ಫೇವ್ರೇಟ್ ಸೀರೆ, ಯೆಲ್ಲೋ ಕಲರ್ ಮತ್ತು ಗ್ರೀನ್ ಬಾರ್ಡರ್. ಅದಕ್ಕೆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು.
ನನಗೆ ಫೀಲ್ ಆಯಿತು ಆ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದಕ್ಕೆ ನನ್ನ ಸೀರೆ ಬಗ್ಗೆ ಸ್ವಲ್ಪ ಹೇಳ್ಕೊತಾ ಇದ್ದೀನಿ. ಒಂಥರ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ಇದು, ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕೊಂಡಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತು. ಒಂದು 2-3 ಫಂಕ್ಷನ್ಗೆ ಈಗ ಆಲ್ರೆಡಿ ಅದೇ ಸೀರೆನ ಹಾಕ್ಕೊಂಡು ಓಡಾಡ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರು. ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ಅಲ್ಲಿ ಯಾರೋ ಒಂದು ತಟ್ಟೆನ ಮುಟ್ಸಮ್ಮ ಅಂತ ಹೇಳಿದ್ರು. ಇವಾಗ ಶಾಸ್ತ್ರ ಮಾಡಾದ್ಮೇಲೆ ಒಬ್ಬೊಬ್ಬರು ಒಂದೊಂದು ತಟ್ಟೆಗೆ ಹಣ್ಣು, ಎಲೆ, ಅಡಿಕೆ, ಬಳೆ ಎಲ್ಲ ಇಟ್ಟಿರ್ತಾರಲ್ಲ, ಸೊ ಒಂದೊಂದು ತೆಗೆದು ಅವ್ರ ಕೈಲಿ ನಮಸ್ಕಾರ ಮಾಡಿಸ್ಬೇಕು. ಸೊ ಆ ರೀತಿ ಮಾಡಿಸಿ ಅಂತ ಹೇಳ್ತಾ ಇದ್ರು. ಇನ್ನು ನಮ್ಮ ಅತ್ತೆದಿರು ಇನ್ನು ಬಂದಿರೋರೆಲ್ಲರೂ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ರದ್ದು ಆದಮೇಲೆ ಅಲ್ಲೇ ಮೇಲ್ಗಡೆ ಊಟ ರೆಡಿ ಆಗಿತ್ತು. ಸೊ ಹಾಗೆ ಅಲ್ಲೇ ಊಟ ಮಾಡೋಕೆ ಹೋಗ್ತಾಯಿದ್ರು. ಇವತ್ತು ವೆಜ್ ಊಟ, ಸೀಮಂತಕ್ಕೆ ಆಲ್ಮೋಸ್ಟ್ ವೆಜ್ ಮಾಡ್ತಾರೆ. ಪಾಪು ಬರ್ತಡೆಗೇನೋ ನಾಮಕರಣಕ್ಕೆ ಬಂದಾಗ ನಾನ್ ವೆಜ್ ಮಾಡೋದು. ಒಬ್ಬಟ್ಟು ಊಟ ಮಾಡಿಸಿದ್ರು. ಅದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಆಲೂಗಿಡ್ಡೆದು ಕಬಾಬ್ ಥರ ಮಾಡಿಸಿದ್ರು, ಅದು ತುಂಬ ಇಷ್ಟ ಆಯಿತು. ಇದು ನಮ್ಮದು ಓಲ್ ಫ್ಯಾಮಿಲಿ ಒಂದೊಂದು ಫೋಟೋ ತಗೋತಾ ಇದ್ದೀವಿ. ನಮ್ಮ ಅತ್ತೆ ಜೊತೆ ನಾವು, ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮಮ್ಮ, ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆದಿರು ಎಲ್ಲರೂ ಒಂದು ಫೋಟೋ ಶೂಟ್ ತೊಗೋತೀವಿ. ನಮ್ಮ ಮನೇಲಂತೂ ಫೋಟೋ ವೀಡಿಯೋ ತೆಗ್ಸ್ಕೊಳಕ್ಕೆ ಯಾರು ಬೇಜಾರೇ ಮಾಡ್ಕೊಳ್ಳಲ್ಲ. ಖುಷಿಯಾಗಿ ಇನ್ನೂ ಚೆನ್ನಾಗಿ ತೆಗ್ಸ್ಕೊತೀವಿ. ನಾನು ತೆಗ್ಸು ಅಂತ ಎಲ್ಲರೂ ಒಟ್ಟೊಟ್ಟಿಗೆ ನನ್ನ ಜೊತೆ ನಿಂತ್ಕೊಂತ ಚೆನ್ನಾಗಿ ತೆಗೆಸ್ಕೊತೀವಿ. ಸೊ ಅದೇ ರೀತಿ ಇರಬೇಕು, ಆರಾಮಾಗಿ ಖುಷಿಯಾಗಿ. ಗೊತ್ತಲ್ಲ, ಊಟ ಎಲ್ಲ ಆಯಿತು, ಹೊರಡೋ ಟೈಮ್ ಆಯಿತು. ಸೊ ಅದಕ್ಕೆ ಎಲ್ಲೆಡ್ಕೆ ತಾಂಬೂಲ ಕೊಟ್ಟು ಅವರು ಸ್ವಲ್ಪ ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೊಂಡ್ರು. ಮುಗಿಸ್ಬಾರ್ದು ಅಂತಾರೆ, ಬಟ್ ಅವ್ರಿಗೇನಿರುತ್ತೆ ಅಂದರೆ ಮಗುಗೆ ದೊಡ್ಡವ್ರ ಆಶೀರ್ವಾದ ಇರಲಿ ಅಂತ ಒಂದಿಬ್ರಿಗೆ ಮನೆ ಹಿರಿಯರು ಇರ್ತಾರಲ್ಲ ಅವರಷ್ಟೇ ಕಾಲು ನಮಸ್ಕಾರ ಮಾಡಿಸ್ಕೊಂಡು ಜೊತೆಗೆ ಮನೆ ಸೊಸೆಗೆ ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ದಾರೆ. ಕೆಲವರು ಮಡ್ಲಕ್ಕಿ ತುಂಬ ಕಳಿಸ್ತಾರೆ. ತಾಂಬೂಲದಲ್ಲಿ ಸುಲಿದಿರೋ ಅಂಥ ಕಾಯಿ ಕೊಡಲ್ಲ, ತುಂಬಿದ ಕಾಯಿ ಕೊಡ್ತಾರೆ ಪ್ರೆಗ್ನೆನ್ಸಿ ಇರೋರಿಗೆ. ಸೊ ಅದೇ ರೀತಿ ಇಲ್ಲೂ ಕೂಡ ನಾವು ತುಂಬಿದ ಕಾಯಿನ ಕೊಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಇವಾಗ ಈಚೆ ಕಡೆ ಬಂದಿದ್ದೀವಿ. ಟೈಮ್ ಮುಗಿಯೋಷ್ಟರಲ್ಲಿ ಈಚೆ ಇರಬೇಕಲ್ವ, ಅದಕ್ಕೋಸ್ಕರ ಹೊಸಲು ದಾಟಿ ಈಚೆ ಕಡೆ ಕೂರಿಸಿದ್ದೀವಿ. ಈ ಸಂದರ್ಭದಲ್ಲಿ ಹೋಗಿ ಬರಬೇಕು. ಹೋಗುವಾಗ ಒಂಚೂರು ಬೇಜಾರಾಗತ್ತಲ್ವಾ. ಅದಾದಮೇಲೆ ಇಲ್ಲಿ ನೋಡಿ ನಮ್ಮ ಫುಲ್ ಗ್ಯಾಂಗು ಎಲ್ಲ ಫೋಟೋ ವೀಡಿಯೋ ತೆಗಿತಾ ಇದೀವಿ ಅಂತ ಈಗ ಎಲ್ಲ ಫುಲ್ 36 ಬಿಟ್ಬಿಡ್ತಾರೆ ಎಲ್ಲ ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು. ಸೊ ನಮ್ಮ ಅತ್ತೆ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಗಳು ಎಲ್ಲರೂ ಇದ್ದಾರೆ. ಸುಕನ್ಯಾಕ, ರಮ್ಯಾ, ಸೌಮ್ಯ, ಲತಾ ಎಲ್ಲ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ನಿಮ್ಮ ಆಶೀರ್ವಾದ ತಾಯಿ ಮಗು ಮೇಲೆ ಇರಲಿ. ಕೊನೆಯಲ್ಲಿ ಮತ್ತೊಂದು ಹೇಳೋದು ಮರ್ತೋಗ್ಬಿಡ್ತು. ಕನ್ಯಾಮಣಿಗಳದೆಲ್ಲ ಫೋಟೋ ತೆಗೆದ್ಮೇಲೆ ವಿಡಿಯೋ ಮಾಡಿದ್ಮೇಲೆ ನಮ್ಮನೆ ಬಂಗಾರದ ಮನುಷ್ಯರನ್ನ ಬಿಡೋದಕ್ಕಾಗತ್ತಾ? ಅವ್ರನ್ನೂ ಕೂಡ ನೀವು ನೋಡ್ಕೊಂಬಿಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.